ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಜೊತೆ ಅನಿರುದ್ಧ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ತುಂಬಾ ಒಳ್ಳೆ ನಟ, ಈ ಘಟನೆ ಆಗಬಾರ್ದಿತ್ತು. ಈ ಪ್ರಕರಣ ಚಿತ್ರರಂಗ ಮಾತ್ರವಲ್ಲ, ಎಲ್ಲರಿಗೂ ಕೂಡ ಒಂದು ರೀತಿ ಎಚ್ಚರಿಕೆ ಗಂಟೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ಜೊತೆ ಅನಿರುದ್ಧ್ ಮಾತನಾಡಿದ್ದಾರೆ. ಅವರು ತುಂಬಾ ಒಳ್ಳೆ ನಟ ದರ್ಶನ್, ಈ ಘಟನೆ ಆಗಬಾರ್ದಾಗಿತ್ತು. ಆದ್ರೆ ಈ ಪ್ರಕರಣ ಚಿತ್ರರಂಗ ಮಾತ್ರವಲ್ಲ, ಎಲ್ಲರಿಗೂ ಕೂಡ ಒಂದು ರೀತಿ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದಾರೆ. ಮೃತ ರೇಣುಕಾಸ್ವಾಮಿ ಸಾವಿಗೂ ನ್ಯಾಯ ಸಿಗಬೇಕು, ಯಾರು ಕೊಲೆ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಅನಿರುದ್ಧ್ ಹೇಳಿದ್ದಾರೆ. ದರ್ಶನ್ ಬ್ಯಾನ್ ಮಾಡುವ ವಿಚಾರ ಸರಿಯಲ್ಲ ಅಂತಾನೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನಿರುದ್ಧ್. ಅಂದ್ರೆ ಅವರು ಒಳ್ಳೆ ನಟ, ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಕಾನೂನಿದೆ, ಶಿಕ್ಷೆ ಕೊಡುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಅನಿರುದ್ಧ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಕೊಲೆ ಪ್ರಕರಣ ಸಂಬಂಧ ದಿನದಿಂದ ದಿನಕ್ಕೆ ಒಂದಷ್ಟು ತಿರುವು ಪಡ್ಕೊಳ್ತಿರುವಂಥದ್ದು, ಜೊತೆಗೆ ನಟ ದರ್ಶನ್ ಕೂಡ ಅರೆಸ್ಟ್ ಆಗಿರುವಂಥದ್ದು, ಜೊತೆಗೆ 19 ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧನ ಮಾಡಿ ತನಿಖೆ ಕೂಡ ಪೊಲೀಸರು ಆರಂಭಿಸಿರುವಂಥದ್ದು. ಇದು ದಿನಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ನಟ ಅನಿರುದ್ಧ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ಹೇಳಿ ಸರ್, ಇದರ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ ಸರ್ ಈ ಪ್ರಕರಣದ ಬಗ್ಗೆ? ಇದು ಆಗಬಾರ್ದಾಗಿತ್ತು, ದುರ್ಘಟನೆ ಇದು. ಅಲ್ಲಿ ಪ್ರತಿಯೊಬ್ಬರು ಅನುಭವಿಸ್ತಾ ಇರೋದು ಇದು ಒಂದು ದುಸ್ಥಿತಿ. ಇದು ಆಗಬಾರ್ದಾಗಿತ್ತು. ತನಿಖೆಯಲ್ಲಿದೆ, ಎಲ್ಲರೂ ಪರಿಶೀಲನೆ ಮಾಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ನೋಡೋಣ. ಆದರೆ ರೇಣುಕಾಸ್ವಾಮಿ ಅವರ ಜೀವನದಲ್ಲಿ ಏನು ನಡೀತೋ, ಅವರ ಸಾವು, ಅವರ ವೈಯಕ್ತಿಕ ಕುಟುಂಬದವರ ಒಂದು ಸಂಕಟ, ದುಃಖ, ಜೊತೆಗೆ ದರ್ಶನ್ ಅವರು ತುಂಬ ಒಳ್ಳೆ ನಟರು, ಹೆಸರಾಂತ ನಟರು, ಅವರ ಜೀವನದಲ್ಲಿ ಇದು ನಡೀತಾ ಇರೋದು, ಇದೆಲ್ಲ ಆಗಬಾರ್ದಾಗಿತ್ತು ಸರ್. ಸರ್ ಈಗ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಕೂಡ ಅಂದರೆ ಕೆಲವರು ವಿರೋಧ ಮಾಡ್ತಿರುವಂಥದ್ದು, ಕೆಲವರು ಅಂದರೆ ಈಗ ಆಗಬಾರ್ದಿತ್ತು ಅಂತಿರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಎಚ್ಚರಿಕೆಯ ಗಂಟೆನ ಈ ಥರ ಅಂದರೆ ನಟರಿಗೆ ಈ ಥರ ತಪ್ಪುಗಳಲ್ಲಿ ಸಿಗಾಕೊಳ್ಳೋದು? ನಟರು ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಗಂಟೆನೇ. ಯಾರೂ ಕೂಡ ಕಾನೂನು ಕೈಯಲ್ಲಿ ತಗೋಬಾರ್ದು, ಅಥವಾ ಈ ಥರದ ಒಂದು ಕೊಲೆ ಯಾರಿಂದನೂ ಆಗಬಾರ್ದು. ಯಾರು ಮಾಡಿದ್ದಾರೆ ಇನ್ನೂ ನಮಗೆ ಗೊತ್ತಿಲ್ಲ, ಅದು ಹೇಗಾಗಿದೆ ನಮಗಿನ್ನೂ ಗೊತ್ತಿಲ್ಲ. ಇದು ಇನ್ನೂ ಅದು ಪರಿಶೀಲನೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅದಾದ ಮೇಲೆ ಅದರ ಬಗ್ಗೆ ಹೇಳಿಕೆಗಳನ್ನು ಕೊಡಬಹುದು. ಆದರೆ ಸದ್ಯಕ್ಕೆ ಈ ಒಂದು ಸಂದರ್ಭದಲ್ಲಿ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಚ್ಚರಿಕೆ ಗಂಟೆ ಇದು. ಸರ್ ಎಲ್ಲೋ ಒಂದು ಕಡೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡಿದ್ದೇ ಎಲ್ಲೋ ಒಂದು ಕಡೆ ಕುತ್ತುತ್ತು ಅಂತ, ಅಥವಾ ಈ ಪ್ರಕರಣಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತ ಅನಿಸುತ್ತೆ ಸರ್ ಮೇಲ್ನೋಟಕ್ಕೆ ನಿಮಗೆ ನೋಡಿದ್ರೆ? ಅದೇ ಕಾಣಿಸ್ತಾ ಇದೆ, ನಾವು ಅದನ್ನು ಕೇಳ್ತಾ ಇದ್ದೀವಿ, ಆದರೆ ನಮಗೆ ಗೊತ್ತಿಲ್ಲ, ಇನ್ನೂ ಅದು ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇದು ಈ ಎಲ್ಲ ಅಂಶಗಳು ಆಗಿರೋದ್ರಿಂದ ಇದು ಕೊಲೆ ಆಯಿತು, ಯಾರಿಂದ ಕೊಲೆ ಆಯಿತು, ಹೇಗೆ ಕೊಲೆ ಆಯಿತು ಅನ್ನೋದು ನಮಗೆ ಸ್ಪಷ್ಟನೆ ಅದು ಬಂದಾದ ಮೇಲೆ ಅದರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡಬಹುದು. ಈಗ ಅದು ಇನ್ನೂ ಪರಿಶೀಲನೆ ತನಿಖೆ ಹಂತದಲ್ಲಿದೆ, ಹಾಗಾಗಿ ನಮಗೆ ಇದರ ಬಗ್ಗೆ ಇನ್ನೂ ಹೇಳಿಕೆಗಳನ್ನು ಕೊಡೋಕ್ಕಾಗಲ್ಲ ಸರ್. ಜೊತೆಗೆ ನಟ ದರ್ಶನ್ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿಬರ್ತಿದೆ ಸರ್, ಆ ಬಗ್ಗೆ ಏನಾದ್ರು ಮಾತಾಡುತ್ತೆ? ಅವರನ್ನು ಯಾರೂ ಕೇಳಲೇ ಇಲ್ಲ ಇದುವರೆಗೂ. ಅವರ ಪಾಯಿಂಟ್ ಆಫ್ ವ್ಯೂ, ಅವರ ದೃಷ್ಟಿಕೋನ, ಅಥವಾ ಅವ್ರಿಗೇನಾಗಿದೆ, ಅವ್ರು ಇದರಲ್ಲಿ ಯಾವ ರೀತಿಯಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ನಾವು ಕೇಳಲೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಅವ್ರ ಬಗ್ಗೆ ಈ ಥರದ್ದು ಬ್ಯಾನ್ ಮಾಡಬೇಕು ಅಂತ ಏನಿದೆ ಅಲ್ಲ, ಅದು ಹೇಳೋದು ತಪ್ಪಾಗತ್ತೆ. ಒಂದು ವೇಳೆ ಅವರು ತಪ್ಪಿತಸ್ಥ ಇದ್ದರೆ ಶಿಕ್ಷೆ ಆಗುತ್ತೆ, ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದಿಷ್ಟು ವರ್ಷ ಶಿಕ್ಷೆ ಆಗ್ಬೋದು, ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ತಪ್ಪಿತಸ್ಥ ಇಲ್ಲ ಅಂತ ಏನಾದರೂ ಸಾಬೀತಾದರೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಎರಡೂ ವಿಷಯದಲ್ಲೂ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಮೊಟ್ಟ ಮೊದಲನೇದಾಗಿ ಇನ್ನೂ ತನಿಖೆ ನಡೀತಾ ಇದೆ, ಪರಿಶೀಲನೆ ಇನ್ನೂ ನಡೀತಾ ಇದೆ. ಹಾಗಾಗಿ ಯಾವುದೇ ನಿರ್ಣಯ ತಗೊಳ್ಳೋದು ಅದು ತಪ್ಪಾಗುತ್ತೆ. ಅಂದರೆ ನೀವು ಯಾವ ಥರ ತನಿಖೆ ಆಗಬೇಕು ಅಂತ ಹೇಳ್ತೀರಾ ಸರ್? ಪ್ರಕರಣದ್ದು ಸಮಗ್ರ ತನಿಖೆ ಆಗಬೇಕಾ, ಅಥವಾ ಬೇರೆ ಈ ಪೊಲೀಸರೇ ಮಾಡ್ತಿರೋದು ಸಾಕು ಅಂತೀರಾ, ಅಥವಾ ಬೇರೆ ಏನಾದರೂ ತನಿಖೆ ಮಾಡಬೇಕು ಅಂತೀರಾ ಸರ್? ಅದೇ ಪೊಲೀಸರು ಮಾಡ್ತಿರೋದು, ಪೊಲೀಸವ್ರ ಮೇಲೇ ನಂಬಿಕೆ ಇದೆ, ಇನ್ಯಾರ ಮೇಲೆ ನಂಬಿಕೆ ಇರಬೇಕು? ಪೊಲೀಸವ್ರ ಮೇಲೆ ನಂಬಿಕೆ ಇದೆ, ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಅಲ್ಲೂ ಕೂಡ CBI ಎಲ್ಲ ಇರುತ್ತೆ, ಅವರೆಲ್ಲರ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ ಆದರೆ ತುಂಬ ಜನಕ್ಕೆ ಒಂದು ಸಂಶಯ ಕೂಡ ಕಾಡ್ತಾ ಇದೆ, ಇದು ಏನಾದರೂ ಮಾಡಿ ಮುಚ್ಚಾಕ್ಬಹುದಾ, ಯಾರಾದರೂ ಮುಚ್ಚಾಕ್ಬಹುದಾ ಅಂತ. ಆದರೂ ಹಾಕ್ಕೊಡ್ದು ಅಷ್ಟೇ. ರೇಣುಕಾಸ್ವಾಮಿಯವರ ಸಾವಿಗೆ ನ್ಯಾಯ ಸಿಗಬೇಕು. ಇದಿಷ್ಟು ನಟ ಅನಿರುದ್ಧ್ ಅವರ ಮಾತಾಗಿರುವಂಥದ್ದು. ಅಂದರೆ ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ರೇಣುಕಾಸ್ವಾಮಿಗೂ ಕೂಡ ಸೂಕ್ತ ನ್ಯಾಯ ಸಿಗಬೇಕು ಅನ್ನೋ ಒಂದು ಮಾತನ್ನು ಕೂಡ ನಟ ಅನಿರುದ್ಧ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.